ಎಸ್ಟಿಮೇಟ್ ಪ್ರಕಾರ ಏನೇನು ರಿಕ್ವೈರ್ಮೆಂಟ್ ಇದೆ ಸರ್ ಇಲ್ಲಿ ಎಸ್ಟಿಮೇಟ್ ಹೇಳೋ ಪ್ರಕಾರ? ಎಸ್ಟಿಮೇಟ್ ಪ್ರಕಾರ ಅಂದ್ರೇನು ರೀ, ಲೈನಿಂಗ್ ಒಂದು ಬೇರೆ ಗ್ರೇಡ್ ಇರ್ತದೆ, ಸ್ಟ್ರಕ್ಚರ್ಗೆ ಅಲ್ಲಿ 2-3 ಗ್ರೇಡ್ ಇರ್ತವೆ. ಇದು M15 ಸ್ಟಾರ್ಟ್ ಆಗಿ M30 ಗ್ರೇಡ್ ತನಕ ಹೋಗುತ್ತೆ. ಅದಕ್ಕೆ ಒಂದೊಂದು ಗ್ರೇಡಿಗೆ ಬೇರೆ ಸಿಮೆಂಟ್ ಹಾಕೋದಿರ್ತದೆ ರೀ, ಆ್ಯಸ್ ಪರ್ ಮಿಕ್ಸ್ ಡಿಸೈನ್. ಇಲ್ಲ ಇಲ್ಲಿ ರೈತರ ಆರೋಪ ಮಾಡ್ತಾ ಇರೋಂಥದ್ದು ಅದು ಸಿಮೆಂಟ್ ಗ್ರೇಡ್ ಐತ್ರಿ, ಅದು ನಾಟ್ ಕಾಂಕ್ರೀಟ್ ಗ್ರೇಡ್. ಯಾಕಂದ್ರೆ 53 ಏನಾಗ್ತದೆ ರೀ, ಮೇಜರ್ ಏನಾದ್ರು ಬ್ರಿಡ್ಜ್ ದೊಡ್ಡ ಇರ್ತಾವಲ್ಲ ರೀ, ಅದಕ್ಕೆ ನಡೀತೀವಿ. ಎಲ್ಲ 43 ಓಕೆ, OPC 43. ಅಲ್ಲ ನಿಮ್ಮ ಎಸ್ಟಿಮೇಟಿಗೆ ಅನುಗುಣವಾಗಿ ಯಾವುದು ಬಳಕೆ ಆಗ್ತಾ ಇಲ್ಲ, ಒಂದು ಕಂಕರು ಬಳಕೆ ಆಗ್ತಾ ಇಲ್ಲ, ಸಿಮೆಂಟು ಬಳಕೆ ಆಗ್ತಾ ಇಲ್ಲ, ಸ್ಯಾಂಡು ಯೂಸ್ ಮಾಡ್ತಾ ಇಲ್ಲ ಅಂತ ರೈತರ ನೇರ ಆರೋಪ ಇರೋಂಥದ್ದು. ಇಲ್ಲ ಟೈಪ್ ಅದು ಮೊದಲು ನಾನು ಹೇಳಿದ್ನಲ್ಲ ರೀ, ಅದು ಏನೋ ಯೂಸ್ ಮಾಡಿದ್ರು ವಿಲ್ ರಿಮೂವ್ ಇಟ್ ಅಷ್ಟೇ. ಈಗಂತೂ ನೀವು ನೋಡಿರಲ್ಲ, ಇಲ್ಲಿ ಎಲ್ಲ ಸ್ಟಾಕ್ ಮಾಡಿದ್ದಿದೆ ಎಲ್ಲ ಇದೆ, ನಾವು ಮುಂದೆ ಆಗಕ್ಕೆ ಬಿಡಲ್ಲ. ಯಾಕಂದ್ರೆ ರೈತರ ಹೋರಾಟ ಅಂತಾರಲ್ಲ, ನಮ್ಮ ಕರ್ತವ್ಯನೇ ಆಯ್ತು ಅದು. ವಿ ಆರ್ ದ ಇಂಜಿನಿಯರ್ಸ್. ರೈತರಿಗೆ ಏನು ಗೊತ್ತಾಗ್ತದೆ ಯಾವ್ದು ಯೂಸ್ ಮಾಡ್ತಾರ ಅಂತ, ನಾವು ಫಸ್ಟ್ ನೋಡಿದಾಗೆಲ್ಲ ಅದು. ನಿಮ್ಮ ಇಂಜಿನಿಯರ್ ನೋಡ್ಲಾರ್ದಂಗ್ ಮಾಡಿದಾರಲ್ಲ ಸರ್, ನಿಮ್ಮ ರೈತರೇ ಇಂಜಿನಿಯರ್ಗಳು ನೋಡೇ ಈಗ ಡಸ್ಟ್ ಹಾಕಿದಾರಲ್ಲ. ಇಲ್ಲ ರೈತರಿಗೆ ಏನ್ ಗೊತ್ತಾಗುತ್ತೆ? ಅಲ್ಲ ಬ್ಯಾರ ನಾವು ಹಂಗೆ ಹಾಕ್ಸಂಗಿಲ್ಲ ರೀ, ಏನೋ ಅದು ಅನ್ನೋಯಿಂಗ್ಲಿ ಆಗ್ಯದ, ಇಲ್ಲ ನಂಗಿಲ್ಲ ಹಾಕಿರ್ಬೇಕು ಅದು. ರೈತರು ಹೇಳ್ದ ನಿಮ್ಗೆ ಗೊತ್ತಾಯ್ತು. ಇಲ್ಲ ನಾವು ನೋಡ್ತೀವಲ್ರಿ, ಅಲ್ಲಲ್ಲ ನಾವು QC ಅಲ್ಲ ಇಲ್ಲ ಕೊಟ್ಟಿವಲ್ಲ, ಇಲ್ಲ ಈಗ QC ಕೊಟ್ಟಿವಲ್ರಿ, ಈ ಶ್ರೀಯರ್ ತಗೋತ ನಾವು ಯಾವುದು ಪೇಮೆಂಟ್ ಮಾಡಂಗಿಲ್ಲ, ಬಿಲ್ಲು ಬರಂಗಿಲ್ಲ. ಇದು ಈ ಪ್ರೊಸೀಜರ್ ನಮ್ಮ ಹೆಸರು ಡೆಸಿಗ್ನೇಷನ್ ಓಂ ಪ್ರಕಾಶ್ ಅಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್.